ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ನಿಂದ ಪೀತಬೈಲ್ನಲ್ಲಿ ಈಗ ಆತಂಕ ಮನೆ ಮಾಡಿದೆ. ಊರಿಗಾಗೆ ವಿಕ್ರಮ್ ಗೌಡ ಹೋರಾಟವನ್ನ ಮಾಡಿದ. ಈಗ ಅದೇ ಊರಿಗೆ ಸಂಕಷ್ಟ ಎದುರಾಗಿದೆ. ವಿಕ್ರಮ್ ಗೌಡ ಹುಟ್ಟೂರಲ್ಲಿ ಆತಂಕ ಮನೆ ಮಾಡಿದೆ. ಗ್ರಾಮಸ್ಥರು ಕಣ್ಣೀರಿಡುವ ಸ್ಥಿತಿ ಇದೆ. ಈಗಾಗಲೇ ಆತನ ಎನ್ಕೌಂಟರ್ ಆಗಿರೋದ್ರ ಬಗ್ಗೆ ಗ್ರಾಮಸ್ಥರಿಗೆ ಆತಂಕ ಇರೋದು, ಯಾಕಂದ್ರೆ ಬೇಜಾರು ಕೂಡ ಇದೆ. ಕಾರಣ ಆತ ತಮ್ಮ ಹುಟ್ಟೂರಿಗೋಸ್ಕರ, ತಮ್ಮ ಗ್ರಾಮಕ್ಕೋಸ್ಕರ ಆತ ಹೋರಾಟವನ್ನ ಮಾಡ್ದ. ಆ ಒಂದು ಹೋರಾಟವೇ ಆತನ ಪಾಲಿಗೆ ಮುಳುವಾಯಿತು, ಎನ್ಕೌಂಟರ್ ಆಗಿದ್ದಾನೆ. ಆದ್ರೆ ಯಾಕೆ ಪರಿಸ್ಥಿತಿ ಬಂತು? ವಿಕ್ರಮ್ ಗೌಡ ಸಾವಿಗೆ ಮರುಗಿದ್ರೆ ನಕ್ಸಲ್ ಬೆಂಬಲಿಗ ಅನ್ನುವ ಹಣೆಪಟ್ಟಿಯನ್ನ ಕಟ್ತಾರೆ. ಈ ಹಿಂದೆ ಅರಣ್ಯ ಇಲಾಖೆ ಕೊಟ್ಟಂತಹ ಟಾರ್ಚರ್ನಿಂದನೇ ವಿಕ್ರಮ್ ಗೌಡ ನಕ್ಸಲ್ ಆಗಿದ್ದಂತೆ ಗ್ರಾಮಸ್ಥರು ಈ ಎಲ್ಲಾ ವಿಚಾರಗಳನ್ನ ಹೇಳ್ತಿದ್ದಾರೆ. ಇವತ್ತು ಮತ್ತೆ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುವಂತಹ ಭಯದಲ್ಲಿ ಈ ಗ್ರಾಮಸ್ಥರಿದ್ದಾರೆ. ಪೀತಬೈಲು ಜನ ಈಗ ಆತಂಕದಲ್ಲಿದ್ದಾರೆ. ನಮ್ಮ ಪರಿಸ್ಥಿತಿ ಏನು ಅಂತ, ಮತ್ತೆ ನಮ್ಮನ್ನ ಒಕ್ಕಲೆಬ್ಬಿಸ್ತಾರೆ ಅನ್ನುವ ಭಯದಲ್ಲಿ ಗ್ರಾಮಸ್ಥರಿದ್ದಾರೆ. ಇದು ಅರಣ್ಯ ಇಲಾಖೆಯವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಕೆಲವೊಂದ್ಸಲ ಮನಸ್ಥಿತಿ ಬದಲಾವಣೆಯಾಗಿ ಎಂತೆಂಥ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ ಅಂತ ಹೇಳಿ. ಸೊ ಈಗಾಗಲೇ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿದ್ದಾರೆ. ಜನರ ದುಡಿಮೆಗೂ ಕೂಡ ಬ್ರೇಕ್ ಹಾಕ್ತಾ ಇದ್ದಾರಂತೆ. ನಕ್ಸಲ್ ಸಮರ್ಥಕರು ಅಂತ ಮತ್ತೆ ವಿಚಾರಣೆಯ ಭಯವನ್ನ ಈ ಗ್ರಾಮಸ್ಥರು ಎದುರಿಸ್ತಿದ್ದಾರೆ. ಮನೆಗೆಲ್ಲ ಬಂದಿದ್ದು ಫಸ್ಟ್ಗೆ, ಮತ್ತು ಮಾವು ಬಂದಿದ್ದು. ಮಾವು ಬಂದಾಗ ಅವರಿಗೆ ಜೋರು ಮಾಡಿದ್ದು, ಹೀಗೆ ನೀವು ಗನ್ ಹಿಡ್ಕೊಂಡು ಓಡಾಡೋದು ಸರಿಯಲ್ಲ ಸಮಾಜದಲ್ಲಿ ಹಾಗೆ ಕೇಳಿ ಇದು ಮಾಡಿದ್ದು. ಮತ್ತು ನಮ್ಮ ಮನೆಗೆ ಬರಲಿಲ್ಲ. ಒಂದು 14 ವರ್ಷದ ಹಿಂದೆ. ಭಯ ಉಂಟು. ಭಯ ಇದ್ದು ಕೂಡ ನೋಡಿ, ಅಲ್ಲಿ ನೀವು ಬರುವಾಗ, ನೀವು ಮೊದಲೇ ಈ ಕಡೆಯಿಂದ ಹೆಬ್ರಿಗಡೆಯಿಂದ ಬರುವಾಗ ಅಲ್ಲೊಂದು ಗುಪ್ಪೆ ಇದೆ ಕಲ್ಲಿದ್ದು. ಅಲ್ಲಿ ಒಂದ್ಸಲ ಇರೋದು ಅರಣ್ಯ ಇಲಾಖೆ ಆಗೋದು, ಬೇಲಿ ಎಲ್ಲ ಅಗವೆಲ್ಲ ಹಾಕಲಿಕ್ಕೆ ಶುರು ಮಾಡಿದ್ದೆ, ಎಲ್ಲ ಮಣ್ಣಿದ್ದು. ಆವಾಗ ನಾವು ಊರಿನವೆಲ್ಲ ಅಲ್ಲೊಂದು ಊಟ ಎಲ್ಲ ಭತ್ತ ಮನೆಯಲ್ಲಿ ಊಟ ಇತ್ತು. ಊಟದಾಗ ಎಲ್ಲರೂ ನಾವು ಹೀಗೆ ಸೇರ್ಕೊಂಡು ಅಲ್ಲಿಗೆ ಹೋಗಿ ಮಾಡಿ ತರ್ತಿದ್ದೇವೆ ನಾವು. ಹೌದು, ಇಲ್ಲ ನೋಡಿ, ಈಗ ನೋಡಿ ರೋಡ್ ಹೇಗಿದೆ ಅಂತ ನೋಡಿ. ನೀವೇ ನಡ್ಕೊಂಡು ಬಂದಿಲ್ಲ, ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಶೂ ಹಾಕೊಂಡು ಬಂದ್ರೆ ಎಡೆ ಬೀಳ್ತೀನಿ ನೀವು. ಆ ತರದಲ್ಲಿ ಇದ್ದೆ. ಅದು ಒಳ್ಳೆಯವನಾಗಿದೆ, ನಮ್ಮ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಇದ್ದ ಒಳ್ಳೆಯನಾಗಿದೆ. ಮತ್ತೆ ಅವ ಸೇರಿದ ನಂತರ ಅವನ ಮುಖ ನಾನಂತೂ ನೋಡಿಲ್ಲ. ಮತ್ತು ಅವನು ತಂಡ 2 ಸಲ ಸಿಕ್ಕಿದೆ. ಒಮ್ಮೆ ನನಗೂ ಬೆದರಿಸಿ, ನಾನು ಪೊಲೀಸಿಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳಿ ಅವ್ರ ತಂಡ ಬಂದು ಬೆದರಿಸಿ ನನಗೆ ಮುಟ್ಲು ಪಾಡಿಯಲ್ಲಿ ಇದಾಯ್ತಲ್ಲ, ಅವನು ಎನ್ಕೌಂಟ್ರ್ ಆಯಿತು. ವಸಂತ ಗೌಡ ಅವ ನನಗೆ ಬಂದೂಕು ಇಟ್ಟಿದ್ದಾನೆ ರಾತ್ರಿ ಬರುವಾಗ. ಅವರು ಹೀಗೆ ಸುತ್ತ ರೌಂಡ್ ಆಡ್ತಿದ್ರು. ಕಡೆಗೆ ಅವಳು ಸುಂದರಿ. ಈಗ ಹೋರಾಟ ಮಾಡೋದು ನಾನು ಹೇಳಿದ್ದೇನೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನಲ್ಲ, ಅದೇ ಥರ ಹೋರಾಟ ಮಾಡುವಾಗ ನಾನು ಬರ್ತೇನೆ. ನೀವು ಗನ್ನನ್ನು ಹೊರಗಿಟ್ಟು ಬರಬೇಕು, ಹೋರಾಟ ಮಾಡೋಣ ಅಂತ ನಾನು ಹೇಳಿದೆ. ಆಮೇಲೆ ನನ್ನ ಹೆಂಡತಿಗೆ 2ನೇ ಹೆರಿಗೆ ಆಗಿತ್ತು. ಆ ಸಮಯದಲ್ಲಿ ಬಂದು ಅಲ್ಲಿ ನನ್ನ ಮನೆಯಲ್ಲಿ, ಅಲ್ಲಿ ಕೂಡ್ಲಲ್ಲಿ, ಅವನು ವಿಕ್ರಮ್ ಗೌಡ ಮನೆ ಪಕ್ಕದಲ್ಲಿ ನನ್ನ ಹೆಂಡತಿ ಮನೆ. ಅಲ್ಲಿ ಅವ್ರು ಬಂದು ಹೇಳಿದ್ರು, ನೀವು ಬಂದಿಲ್ಲ, ವಿಕ್ರಮ್ ಗೌಡ ಮತ್ತೆ ಕಣ್ಣಿಗೆ ಕಾಣಿಸ್ತಿಲ್ಲ, ಅವನು ಅಲ್ಲಿ ಮನೆಗೆ ಬಂದಿಲ್ಲ. ಅವ್ರ ತಂದವರು ಹೇಳಿದ್ರಂತೆ, ನಿಮ್ಮ ಗಂಡನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಅಲ್ಲಿ ಅವನಿಗೆ ಶೇಷನಿಗೆ ಮಾಡಿದಲ್ಲ, ಅವ್ನು ಊಟ ಕೂದುವಾಗ ನನ್ನ ಕೈ ಕಲ್ಲೆಲ್ಲ ಬಡ್ದು ಎಲ್ಲ ಇದು ಮಾಡಿದಲ್ಲ, ಶೇಷನೆ ಮಾಡಿದ ಗತಿ ನಿನ್ನ ಗಂಡನಿಗೆ ಮಾಡಿದ್ರೆ ನನ್ನ ಹೆಂಡತಿ ಹತ್ರ ಬೆದರಿಕೆ ಹಾಕಿ ಹೋಗಿದ್ದಾರೆ. ಆನಂತರ